ಯಾರೇ ಬರಲಿ ನೌಕರರ ಒಕ್ಕಟ್ಟು, ಕಾರ್ಮಿಕರ ಒಕ್ಕಟ್ಟು, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ನೌಕರರ ಒಕ್ಕೂಟಕ್ಕೆ, ನೌಕರರ ಒಕ್ಕೂಟಕ್ಕೆ, ರೈತ ವಿರೋಧ ನೀತಿಗೆ, ರೈತ ವಿರೋಧ ನೀತಿಗೆ, ಖಾಸಗೀಕರಣಕ್ಕೆ, ಖಾಸಗೀಕರಣಕ್ಕೆ ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ಬರಲಿ ನೌಕರರ ಒಕ್ಕಟ್ಟು, ನೌಕರರ ಒಕ್ಕಟ್ಟು, ಕಾರ್ಮಿಕ ವಿರೋಧ ನೀತಿಗೆ, ಖಾಸಗೀಕರಣಕ್ಕೆ ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಟಿಸಿ ಬರಲಿ, ಏನೇ ಬರಲಿ ನೌಕರರ ಒಕ್ಕಟ್ಟು, ನೌಕರರ ಒಕ್ಕಟ್ಟು, ಅಧಿಕಾರಿಗಳ ಒಕ್ಕೂಟಕ್ಕೆ, ನೌಕರರ ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ಏನೇ ಬರಲಿ, ಏನೇ ಬರಲಿ ಒಕ್ಕೂಟಕ್ಕೆ, ಕೆಪಿಟಿಸಿ ಎಂಪ್ಲಾಯೀಸ್ ಯೂನಿಯನ್ ಖಾಸಗೀಕರಣಕ್ಕೆ ಧಿಕ್ಕಾರ. ನಾವು ಚಂದಾಪುರ KEB ವಿಭಾಗ ಮಟ್ಟದಲ್ಲಿ ನಾವು ಇವತ್ತೊಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೀವಿ. ಆ ಪ್ರತಿಭಟನೆ ಇವತ್ತು ಏನು ವಿದ್ಯುತ್ ಖಾಸಗೀಕರಣ ವಿರುದ್ಧವಾಗಿ ನಾವು ನೌಕರರು, ಗ್ರಾಹಕರಿಗಾಗಿರ್ಬೋದು, ಒಂದು ವಿದ್ಯುತ್ ವಿತರಣಗಾರರಿಗಾಗಿರ್ಬೋದು, ಅದನ್ನು ಅರಿವು ಮೂಡಿಸಲಿಕ್ಕೋಸ್ಕರ ನಾವು ಎಲ್ಲ KPTCL ಎಂಪ್ಲಾಯೀಸ್ ಯೂನಿಯನ್ ಹಾಗೂ ನಮ್ಮ ಅಂಗಸಂಸ್ಥೆಗಳಾದ ಎಲ್ಲ KPTCL ಫೆಡರೇಷನ್ ವತಿಯಿಂದ ಇವತ್ತು ಖಾಸಗೀಕರಣದ ವಿರುದ್ಧವಾಗಿ ನಾವು ಒಂದು ದ್ವಾರ ಸಭೆಯನ್ನು ಹಮ್ಮಿಕೊಂಡು ಎಲ್ಲ ನೌಕರರು ಇವತ್ತು ವಿದ್ಯುತ್ ಖಾಸಗೀಕರಣ ಆದಾಗ ಗ್ರಾಹಕರಿಗೆ ಯಾವ್ಯಾವ ರೀತಿ ಅನ್ಯಾಯಗಳಾಗುತ್ತೆ ಅನ್ನೋ ಒಂದು ವಿಚಾರವನ್ನು ಗ್ರಾಹಕರು ಮುಟ್ಟಿಸ್ಬೇಕು. ಅದನ್ನು ನಾವು ಖಾಸಗೀಕರಣಕ್ಕೆ ಕೊಡದಿರ ನಮ್ಮ ಇಷ್ಟು ದಿನ ನಾವು ಸರ್ಕಾರದ ಅಧೀನಲ್ಲಿದ್ದಂಥ ಒಂದು ಸಂಸ್ಥೆನ ಸರ್ಕಾರದ ಅಧೀನಲ್ಲೇ ಉಳಿಸ್ಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು ಅನ್ನೋದು ನಮ್ಮ ಭಾವನೆ ಆಗಿದೆ. ಇವತ್ತು ನಮಗೆ ಆವತ್ತಿನ ದಿನದಲ್ಲಿ ಗಾಳಿ, ಬೆಳಕು, ನೀರು ಎಷ್ಟು ಮುಖ್ಯ ಅನ್ನೋದು ಗೊತ್ತಿತ್ತು. ಆದರೆ ಇವತ್ತು ಗಾಳಿ ಒಂದು ನಮಗೆ ಉಚಿತವಾಗಿ ಸಿಗ್ತಾ ಇದೆ, ಆದರೆ ನೀರು ಈಗಲೂ ಅದು ದುಡ್ಡು ಕೊಟ್ಟು ಕೊಂಡ್ಕೊಳ್ಳೋ ಮಟ್ಟಕ್ಕಾಗಿದೆ. ಆದರೆ ಬೆಳಕನ್ನ ನಾವು ಇವತ್ತು ಆ ಮಟ್ಟಕ್ಕೆ ಹೋಗಿದ್ದೀವಿ ಅಂತ ಹೇಳಿದಾಗ ಮುಂದಿನ ದಿನದಲ್ಲಿ ಅದು ನಮಗೆ ಸಮಾಜದಲ್ಲಿ ಬದುಕಲಿಕ್ಕೆ ಒಂದು ಅವಕಾಶ ಇರೋದಿಲ್ಲ ಅನ್ನೋದು ನಮ್ಮ ಭಾವನೆ ಆಗುತ್ತೆ. ಅದರಂತೆ ಇಷ್ಟು ದಿನ ನಾವು ಸರ್ಕಾರದ ಅಧೀನದಲ್ಲೇ ಇದ್ದಂಥ ಸಂಸ್ಥೆನ ಸರ್ಕಾರದ ಅಧೀನದಲ್ಲೇ ಉಳಿಸ್ಕೊಂಡು ಗ್ರಾಹಕರಿಗೆ ಒಂದು ಉತ್ತಮ ಒಂದು ಸವಲತ್ತುಗಳನ್ನು ನೀಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟು ಇನ್ನೂ ಒಂದೊಂದು ಒಳ್ಳೆ ಸವಲತ್ತುಗಳನ್ನು ಗ್ರಾಹಕರು ನೀಡಬೇಕು ಅಂತ ಸರ್ಕಾರದ ಮುಖಾಂತರ, ನಮ್ಮ ಇಲಾಖೆಯ ಮುಖಾಂತರ ಅವ್ರಿಗೆ ಸರ್ಕಾರಕ್ಕೆ ನಾನು ಮನವಿ ಮಾಡ್ಕೊತಾ ಇದ್ದೀನಿ. ನಮ್ಮ KERCಗೆ ಟಾಟಾ ಪವರ್ನವರು ಈಗ ಆಲ್ರೆಡಿ ಅವರು ಸೆಕ್ಷನ್ 14 ಮತ್ತು 15 ಅಡಿಯಲ್ಲಿ ಪ್ಯಾರಲಲ್ ಲೈಸೆನ್ಸ್ಗೆ ಅವರು 19 ಜಿಲ್ಲೆಗೆ ಅವರು ಅಪ್ಲೈ ಮಾಡಿದ್ದಾರೆ. ಅಪ್ಲೈ ಮಾಡಬೇಕಾದ್ರೂ ಹಲವಾರು ನ್ಯೂನತೆಗಳಿವೆ. ಅದು ನ್ಯೂನತೆಗಳಿಂದ ಕೂಡಿದ್ದು, ಅದು ಸರಿಯಾಗಿ ಅರ್ಜಿ ಸಲ್ಲಿಸಿಲ್ಲ. ಅಂದರೆ ಅವರು ಎಲ್ಲ ಕಾರ್ಪೊರೇಷನ್ಗಳಲ್ಲಿ 19 ಜಿಲ್ಲೆಗಳ ಕಾರ್ಪೊರೇಷನ್ ಮತ್ತು ಜಿಲ್ಲಾ ಪಂಚಾಯತಿಗಳಲ್ಲಿ 3 ಕಾಪಿಗಳನ್ನ ಸಲ್ಲಿಸಬೇಕಾಗಿತ್ತು ರೂಲ್ಸ್ ಪ್ರಕಾರ. ಅದು ಕೂಡ ನಿಗದಿತ ಸಮಯದಲ್ಲಿ ಕೊಟ್ಟಿಲ್ಲ. ಅವರು ಕನ್ಸ್ಯೂಮರ್ಗಳಿಗೆ ಸಾಕಷ್ಟು ಅವಕಾಶ ಸಿಗಲಿಲ್ಲ ಅರ್ಜಿಗಳು ಇದು ಮಾಡೋದಕ್ಕೆ. ಒಂದು ಎರಡನೇದೇನು ಅಂತ ಅಂದರೆ ಟಾಟಾ ಪವರ್ನವರು ಏನಾದರೂ ಈಗಾಗಲೇ ಇದರಲ್ಲಿ ಈಗ ನಡೆಸ್ತಾ ಇರ್ತಕ್ಕಂಥ ಸಂಸ್ಥೆಗಳು ಈಗ ಆಲ್ರೆಡಿ ಬಾಂಬೆ ಮತ್ತು ಒರಿಸ್ಸಾ ಇದರಲ್ಲೆಲ್ಲ ನಾವು ಕಂಪೇರ್ ಮಾಡಿದ್ರೆ 3,000 ರೂಪಾಯಿ ಹೆಚ್ಚು ಇದಿದೆ. ಅದು ಗ್ಯಾರಂಟಿ ನಮ್ಮ ಕರ್ನಾಟಕದಲ್ಲೂ ಕೂಡ ಅದು ಅಳವಡಿಕೆ ಆಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಅದನ್ನು ಅವಕಾಶ ಮಾಡಿಕೊಡ್ಬೇಡಿ. ಸರ್ಕಾರದ ಸ್ವಾಮ್ಯದಲ್ಲಿರ್ತಕ್ಕಂಥ ನಮ್ಮ ಎಸ್ಕಾಮ್ಗಳನ್ನ ಉಳಿಸ್ಕೊಳ್ಳಿ. ಯಾಕೆ ಅಂತ ಅಂದರೆ ಅದು ನಿಮ್ಮ ಕಂಪ್ನಿ, ನಿಮ್ಮ ಸಂಸ್ಥೆಗಳು. ಆ ಸಂಸ್ಥೆಗಳನ್ನ ನೀವು ಉಳಿಸ್ಕೊಂಡ್ರೆ ಅದು ಯಾವಾಗಲೂ ನಿಮ್ಮ ಅಧೀನದಲ್ಲಿರ್ತದೆ. ನೀವು ಅದಕ್ಕೆ ಎಷ್ಟೇ ರೇಟ್ಗಳನ್ನ ಜಾಸ್ತಿ ಮಾಡಿದ್ರೆ, ಎಷ್ಟೇ ರೇಟ್ಗಳನ್ನ ಇದು ಮಾಡಿದ್ರು ಕೂಡ ನಿಮಗೆ ಅದನ್ನು ಕೇಳೋದಕ್ಕೆ ಅಧಿಕಾರ ಇರ್ತದೆ. ಅವರು ರೇಟ್ಗಳನ್ನ ನಾಳೆ ದಿನ ಏನಾದ್ರು ಜಾಸ್ತಿ ಮಾಡಿ ಅವರು ಇದರಲ್ಲಿ ಹಿಡನ್ ಚಾರ್ಜಸ್ಗಳನ್ನೆಲ್ಲ ತುಂಬ ಇಟ್ಕೊಂಡಿದ್ದಾರೆ. ನೀವು ಆ ಬಿಲ್ಗಳನ್ನೆಲ್ಲ ನೀವು ತೊಗೊಂಡು ನೋಡಿದ್ರೆ, ನೀವು ಎಲ್ಲ ಕಾಪಿಗಳನ್ನ ಶೇರ್ ಮಾಡ್ತೀನಿ ನಾನು ಅದರದ್ದು. ಆ ಕಾಪಿನಲ್ಲಿ ನೀವು ಅದರಲ್ಲಿ ನೋಡಿದ್ರೆ ತುಂಬ ಹೆಚ್ಚು ಹಿಡನ್ ಚಾರ್ಜಸ್ಗಳಿವೆ ಅವರಲ್ಲಿ. ಆಮೇಲೆ ಅದಲ್ಲದೆ ಅವ್ರ ಹತ್ರ ನೆಟ್ವರ್ಕ್ ಇಲ್ಲದೆ ಇರೋದ್ರಿಂದ, ನಮ್ಮ ನೆಟ್ವರ್ಕ್ಗಳನ್ನ ಉಪಯೋಗಿಸೋದ್ರಿಂದ ಅದರದ್ದು ವೀಲಿಂಗ್ ಚಾರ್ಜಸ್ ಬರುತ್ತೆ. ಆ ವೀಲಿಂಗ್ ಚಾರ್ಜಸ್ಸು ಕೂಡ ಅವ್ರು ಕಟ್ಟಬೇಕಾಗುತ್ತೆ. ಆದ್ದರಿಂದ ರೈತರಿಗೂ ಕೂಡ ತೊಂದರೆ ಆಗ್ತದೆ ನಾಳೆ ದಿನ. ಆಮೇಲೆ ನಮ್ಮಲ್ಲಿರ್ತಕ್ಕಂಥ ನಮ್ಮ ಸಾಮಾನ್ಯ ವರ್ಗಕ್ಕೆ ತುಂಬ ತೊಂದರೆ ಆಗ್ತದೆ.
ಅವರಿಗೆ ಹೊಡೆತ. ಇದರಿಂದ ನಾವು ಸರ್ಕಾರಕ್ಕೆ ಇದನ್ನು ಮನವರಿಕೆ ಮಾಡಿಕೊಡ್ಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ಯಾವುದೇ ಯೋಜನೆಗಳು ಸರ್ಕಾರಗಳಲ್ಲಿ ತಕ್ಷಣ ಅನುಷ್ಠಾನ ಮಾಡಿಸ್ಬೇಕು ಅಂತ ಅಂದರೆ ನಮ್ಮ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಕಂಪ್ನಿಗಳಲ್ಲಿ ಮಾತ್ರ ಸಾಧ್ಯ, ಇನ್ಯಾವ ಕಂಪ್ನಿಗಳಲ್ಲೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಮುಂದೆ ಯಾವುದೇ ನಮ್ಮ ರೈತರಿಗೆ ನಮ್ಮ ಯಾವಾಗಲೂ 24 ಗಂಟೆ ನಮ್ಮ ಸಹಾಯವಾಣಿಗಳು ತೆರೆದಿರ್ತದೆ. ನಿಮಗೆ ಇದು ಮಾಡೋದಕ್ಕೆ ಯಾವುದೇ ಸಮಸ್ಯೆಗಳನ್ನ ಇದು ಮಾಡೋದಕ್ಕೆ. ಅದೇ ರೀತಿ ನಮ್ಮ ಜಾಲತಾಣಗಳು ಸುಮಾರು ವರ್ಷಗಳಿಂದ ಅಭಿವೃದ್ಧಿಪಡಿಸಿರೋ ಅಂತಕ್ಕಂಥ ಇದನ್ನು ಅವ್ರ ಕೈಯಲ್ಲಿ ಮಾಡೋದಕ್ಕಾಗೋದಿಲ್ಲ. ಏನಾದ್ರೂ ಗಾಳಿ ಮಳೆಗಳಲ್ಲಿ ಬಂದಿರತಕ್ಕಂಥ ಸಮಯದಲ್ಲಿ ಅವರು ನಿರ್ವಹಣೆ ಮಾಡೋದಕ್ಕೆ ಅಸಾಧ್ಯ ಆಗ್ತದೆ. ಯಾಕೆಂದರೆ ಅವರಲ್ಲಿ ಅಷ್ಟು ಇದಕ್ಕೆ ಎಕ್ಸ್ಪೀರಿಯೆನ್ಸ್ ಇರೋದಿಲ್ಲ, ಅವ್ರಿಗೆ ಅನುಭವ ತುಂಬ ಕಡಿಮೆ ಇದೆ. ಹಾಗಾಗಿ ಇವೆಲ್ಲ ಕಾರಣ ಇನ್ನೂ ಅತಿ ಹೆಚ್ಚು ಕಾರಣಗಳಿವೆ, ಸಾಕಷ್ಟು ಕಾರಣಗಳು. ಈಗ ಆಲ್ರೆಡಿ ಪಿಟಿಷನ್ ಮೂಲಕ ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ. ಈಗ ಸಾಕಷ್ಟು ಜನಗಳು ನಾವು ಇದ್ರ ಮೂಲಕ ಇಷ್ಟೇ ಕೇಳ್ಕೊಳ್ಳೋದೇನು ಅಂತ ಅಂದರೆ, ನೀವು ಅತಿ ಹೆಚ್ಚು ಅರ್ಜಿಗಳನ್ನ KRC ಮೂಲಕ ನೀವು ಸಬ್ಮಿಟ್ ಮಾಡಿದ್ರೆ ಇನ್ನು 3 ದಿವಸದಲ್ಲಿ ನಮಗೆ ಒಳ್ಳೆ ಇದರಲ್ಲಿ ನಮ್ಮ ಗ್ರಾಹಕರ ವಿರೋಧ ಇದೆ ಅಂತ ಹೇಳಿ ಅದನ್ನು ಸರ್ಕಾರ ಪರಿಗಣನೆ ಮಾಡಿ 108ರ ಅಡಿಯಲ್ಲಿ ಅದನ್ನು ಸ್ಟಾಪ್ ಮಾಡೋದಕ್ಕೆ ಅವಕಾಶ ಇರ್ತದೆ. ಹಾಗಾಗಿ ನಿಮ್ಮ ಮಾಧ್ಯಮ ಮೂಲಕ ನಾನು ರಿಕ್ವೆಸ್ಟ್ ಮಾಡ್ಕೊಳ್ಳೋದಿಷ್ಟೇ, ಇದನ್ನು ದಯಮಾಡಿ ಅತಿ ಹೆಚ್ಚಾಗಿ ಪ್ರಚಾರ ಮಾಡಿ ಅವರಿಗೆ ಎಲ್ಲರಿಗೂ ಗಮನಕ್ಕೆ ಬರಲಿ, ಅದನ್ನು ಗ್ರಾಹಕರಿಗೆ ಇದು ತಲುಪಲಿ, ಅವರೆಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಲಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ನನ್ನ ಹೆಸರು ಧನಂಜಯ, ಎಕ್ಸಿಕ್ಯೂಟಿವ್ ಇಂಜಿನಿಯರ್, ಚಂದಾಪುರ ವಿಭಾಗ. ಇವತ್ತು ವಿದ್ಯುತ್ ಖಾಸಗೀಕರಣದ ವಿರುದ್ಧ ಇವತ್ತೇನು ನಮ್ಮ ಬೆಸ್ಕಾಂ ಅಥವಾ KPTCL ನೌಕರರು ಪ್ರತಿಭಟನೆ ಮಾಡ್ತಾಯಿದ್ರು, ಇದರ ಪರವಾಗಿ ಅವರಿಗೆ ಬೆಂಬಲವಾಗಿ ಭಾರತೀಯ ಕಿಸಾನ್ ಸಂಘದಿಂದ ಇಲ್ಲಿ ಬಂದು ನಮ್ಮನ್ನು ನಾವು ತೊಡಗಿಸ್ಕೊಂಡಿದ್ದೀವಿ. ಕಾರಣ ಏನು ಅಂದರೆ, ಖಾಸಗೀಕರಣ ಆಗೋದ್ರಿಂದ ಖಾಸಗಿಯವನು ಯಾವುದೇ ಒಂದು ಕೆಲಸ ಮಾಡ್ತಾನೆ ಅಂದರೆ ದುಡ್ಡುಗೋಸ್ಕರನೇ ಮಾಡೋದು. ಆ್ಯಕ್ಚುಲಿ ಏನು ವಿದ್ಯುತ್ ಸರಬರಾಜು ಏನು ಮಾಡ್ತಾಯಿದ್ದಾರೆ, ಇದು ಒಂದು ಸೇವೆ. ಈ ಸೇವೆ ಬಿಟ್ಟು ದುಡ್ಡಿಗೆ ಮಾಡೋವಂಥವ್ರು ಯಾವ ರೀತಿ ಸೇವೆ ಕೊಡ್ತಾರೆ ಅಂದ್ಬಿಟ್ಟು ನಮಗೆ ಗೊತ್ತಾಗಬೇಕು. ಆಮೇಲೆ ಇದು ಎಸೆನ್ಷಿಯಲ್ ಗುಡ್ನ ಪ್ರೈವೇಟ್ ಅವ್ರು ಕೊಟ್ಟರೆ ಯಾವ ರೀತಿ ಅವರು ನಮ್ಗೆ ಸರ್ವಿಸ್ ಕೊಡ್ತಾರೆ ಅನ್ನುವಂಥದ್ದು ಮುಖ್ಯ ಆಗ್ತದೆ. ಆಮೇಲೆ ನಾವು ಈಗೇನಾದರೂ ನಮಗೆ ತೊಂದರೆ ಆದರೆ, ರೈತರಿಗೋ ಸಾರ್ವಜನಿಕರಿಗೋ ತೊಂದರೆ ಆದರೆ ನಾವು ಪ್ರಶ್ನೆ ಮಾಡ್ತಾಯಿದ್ವಿ, ಅಧಿಕಾರಿಗಳನ್ನ ಅಥವಾ ಲೈನ್ಮನ್ನ ಪ್ರಶ್ನೆ ಮಾಡ್ತಾಯಿದ್ವಿ, ನಮ್ಗೆ ಆಗಿರುವಂಥ ತೊಂದರೆನ ಪರಿಹಾರ ಮಾಡ್ಕೊಳ್ತಾಯಿದ್ವಿ. ಆದರೆ ಖಾಸಗಿಯವ್ರನ್ನ ಅಷ್ಟರ ಮಟ್ಟಿಗೆ ಪ್ರಶ್ನೆ ಮಾಡಬಹುದಾ, ಅದೇ ರೀತಿ ನಮಗೆ ಸಿಗಬೇಕಾದಂಥ ಸರ್ವಿಸ್ ಸಿಗುತ್ತಾ ಅನ್ನುವಂಥದ್ದು ನಮಗೆ ಪ್ರಶ್ನೆ ಆಗಿತ್ತು. ಆಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಈ ಒಂದು BSNLಗೆ ಏನು ಪ್ಯಾರಲಲ್ ಆಗಿ ಏರ್ಟೆಲ್ ಅಥವಾ ಜಿಯೋ ಬಂತು, ಅವರು ಯಾವ ರೀತಿ ಮುಂಚಿತವಾಗಿ ಕಡಿಮೆ ಬೆಲೆಯಲ್ಲಿ ಶುರು ಮಾಡಿದ್ರು ಸರ್ವೀಸು, ಈಗ ಯಾವ ರೀತಿ ಹೆಚ್ಚಾಯಿತು ಅದನ್ನು ನಾವು ಅರ್ಥಕೊಳ್ಬೇಕು. ಅದೇ ರೀತಿ ಇಲ್ಲೂ ಆಗ್ಬೋದು. ಅದೇ ರೀತಿ ನಿಮಗೆ ಪ್ಯಾರಲಲ್ ಆಗಿ ಬಂದರೆ ಈಗ BPCL ಆಗ್ಬೋದು, HP ಆಗ್ಬೋದು, ಇಂಡಿಯನ್ ಆಯಿಲ್ ಆಗ್ಬೋದು, ಅದರ ಒಂದು ಬೆಲೆ ಯಾವ ರೀತಿ ಇದೆ, ಮತ್ತು ಪ್ರೈವೇಟ್ ಕಂಪ್ನಿಗಳಾದ ಜಿಯೋ ಅಥವಾ ಶೆಲ್ಲು ಅದರಲ್ಲಿ ಬೆಲೆ ಯಾವ ರೀತಿ ಇದೆ ಅನ್ನೋವಂಥದ್ದು ಅದೇ ರೀತಿ ಈ ಬೆಸ್ಕಾಂನಲ್ಲೂ ಆ ಒಂದು ಕೆಲಸ ಆಗ್ತದೆ. ಅದು ಆಗಬಾರ್ದು. ಮತ್ತು ರೈತರಿಗೆ ಸರಿಯಾದ ರೀತಿಯಲ್ಲಿ ಸೇವೆ ಸಿಗಬೇಕಾಗ್ತದೆ. ಯಾವ ರೀತಿ ಈಗಾಗಲೇ ಸರ್ಕಾರ ನಮ್ಮ ಏನು ಟ್ರಾನ್ಸ್ಫಾರ್ಮರ್ ಬೆಲೆ ಹೆಚ್ಚಿದೆ, ಅವರಿಗೆ ನಡ್ಸೋಕ್ಕಾಗದೇ ಇದ್ದರೆ ಹಿಂದೆಗಡೆ ಬಾಗಿಲಿಂದ ಪ್ರೈವೇಟ್ ಅವ್ರಿಗೆ ಕೊಟ್ಟು ತಮ್ಮ ಒಂದು ಸೇವೆಯಿಂದ ನುಳ್ಸ್ಕೊಳ್ಳೋ ಕೆಲಸ ಆಗಬಾರ್ದು. ಮುಂದಿನ ದಿನಗಳಲ್ಲಿ ಈ ಒಂದು ಕೆಲಸನ ಏನು ಪ್ರೈವೇಟೈಸೇಷನ್ ಏನು ಮಾಡ್ತಾ ಇದ್ದಾರೆ, ಖಾಸಗೀಕರಣ ಮಾಡ್ತಾ ಇದ್ದಾರೆ, ಅದನ್ನು ನಿಲ್ಲಿಸಬೇಕು. ಅದರ ಸಾಧಕ ಬಾಧಕಗಳನ್ನ ಸರಿಯಾದ ರೀತಿಯಲ್ಲಿ ತಿಳ್ಕೊಂಡು ಯಾವ ರೀತಿ ಕ್ರಮ ಕೈಗೊಳ್ಳಬೇಕು ಅನ್ನೋವಂಥದ್ದನ್ನು ಏನು ಸರ್ಕಾರ ಅರಿತುಕೊಂಡು ಸರಿಯಾದ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು. ಯಾಕಂದರೆ ನಾನು ಒಂದು ವಿಚಾರ ತುಂಬ ಗಂಭೀರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ, ಇವ್ರ ಪರವಾಗಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕಂದರೆ ಇದು ತುಂಬ ಅಪಾಯದಲ್ಲಿರುವಂಥ ಕೆಲಸ. ವಿದ್ಯುತ್ ಒಂದು ಸೇವೆ ಅನ್ನುವಂಥದ್ದು ತುಂಬ ಅಪಾಯದಲ್ಲಿ, ಮಳೆ ಬಂದಿರ್ಬೋದು ಅಥವಾ ಗಾಳಿ ಬಂದಿರ್ಬೋದು, ಅಂಥ ಪರಿಸ್ಥಿತಿಯಲ್ಲೂ ಲೈನ್ಮ್ಯಾನ್ಗಳು ಎಷ್ಟು ತಮ್ಮ ಪ್ರಾಣವನ್ನು ಪಣವಾಗಿಟ್ಕೊಂಡು ಅವರು ಸೇವೆ ಕೊಡ್ತಾ ಇದ್ದಾರೆ. ಅವ್ರಿಗೆ ಒಂದು ಭದ್ರತೆ ಕಾಡ್ತದೆ. ಮುಂದಿನ ದಿನಗಳಲ್ಲಿ ಖಾಸಗೀಕರಣ ಆದರೆ ಭದ್ರತೆ ಕಾಡ್ತದೆ. ಆ ಭದ್ರತೆ ಕಾಡಬಾರ್ದು ಅಂದರೆ ಸರ್ಕಾರಿ ಸ್ವಾಮ್ಯದಲ್ಲೇ ಉಳಿಬೇಕು. ಅವರ ಒಂದು ಏನು ಕುಟುಂಬಗಳಿಗೆ ಒಂದು ನೆರವಾಗಿ ನಿಂತ್ಕೊಳ್ಬೇಕು. ಅದು ಮಾನವೀಯತೆ ಕೂಡ. ಅದಕ್ಕೋಸ್ಕರ ಭಾರತೀಯ ಕಿಸಾನ್ ಸಂಘದ ಪರವಾಗಿ ನಾವು ಬಂದು ಇವರ ಒಂದು ಪ್ರತಿಭಟನೆಗೆ ನಾವು ಬೆಂಬಲ ಕೊಟ್ಟಿದ್ದೀವಿ. ಧನ್ಯವಾದಗಳು.